ಶತಮಾನಂ ಭವತಿ ಶತಾಯುಃ ಪುರುಷಸ್ಯೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. 1826ನೇ ಇಸ್ವಿನಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಅವರ ತಂದೆಯ ನೆನಪಿಗೋಸ್ಕರ ಈ ದೇವಸ್ಥಾನವನ್ನ ಕಟ್ಟಿಸಿದ್ರು. ಇದು ಶೃಂಗೇರಿ ಜಗದ್ಗುರುಗಳು ಈ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಇಲ್ಲಿ ಆಷಾಢ ಮಾಸದಲ್ಲಿ ಜಾತ್ರೆ ನಡೀತದೆ. ಅಲ್ಲಿ ದಂಪತಿಗಳು ಇಲ್ಲಿ ಬಂದು ಸೇರಿ ಹಣ್ಣು ಜೋನೆಯನ್ನ ಈ ಭಗವಂತನಿಗೆ ಎಸಿತಾರೆ. ಮುಂದೆ ಹುಟ್ಟತಕ್ಕಂತ ಮಕ್ಕಳು ಒಳ್ಳೆ ಮಕ್ಕಳಾಗಿ ಹುಟ್ಟಬೇಕು ಅಂತ ಹೇಳಿ ಆ ಒಂದು ಪ್ರತೀತಿ ಇಲ್ಲಿದೆ. ಎಲ್ಲಾ ಕೋಮವರ್ನ ಜನಗಳು ಸೇರಿ ಈ ಒಂದು ರಥೋತ್ಸವನ ಮಾಡ್ತೀವಿ ನಾವು. ಮೂಲ ಇದು ವಿಷ್ಣು ದೇವಾಲಯನೇ ಆಗ್ಬೇಕಾಗಿತ್ತು. ಇದು ಬೇಕಾದ್ರೆ ಇಲ್ಲಿ ನಮ್ಮ ವಾಸ್ತುಶಿಲ್ಪಗಳು ಇವೆಲ್ಲ ನೋಡಿ ಹೇಳ್ತಿರೋದು. ಆದ್ರೆ ಮಹಾರಾಜರ ಸ್ವಪ್ನದಲ್ಲಿ ಬಂದ ದೇವರು ಇದು ಶಿವನ ದೇವಸ್ಥಾನ ಆಗ್ಬೇಕು ಅಂತ ಹೇಳಿದ್ರಿಂದ ಶಿವನ ದೇವಸ್ಥಾನವಾಗಿ ನಿರ್ಮಾಣ ಆಗಿದೆ. ಪ್ರತಿಶ್ರವಾಯ ಚ ನಮ ಆಶುಷೇಣಾಯ ಚ ಶುರತಾಯ ಚ ನಮ ಶೂರಾಯ ಚ. ಈಗ ನೀವು ಯಜುರ್ವೇದದ ಒಂದು ಭಾಗ ಹೇಳ್ತಿದ್ದೀರಲ್ಲ, ಇದನ್ನ ಪಾರಾಯಣ ಮಾಡೋದ್ರಿಂದ ಏನು ಇದು ನೀವು ಅದನ್ನ ಕೇಳ್ತಾ ಇರಿ, ನಿಮ್ಗೆ ಗೊತ್ತಾಗುತ್ತೆ ಬೆನಿಫಿಟ್ಸ್. ಪ್ರಾಣಾಯಾಮ ಮಾಡ್ತಿರಾಗ ಎಫೆಕ್ಟ್ ಇದೆಯಲ್ಲ, ಅದೇ ತರ ಈ ಸೌಂಡ್ ಇಂದ ಎಫೆಕ್ಟ್ ಇದೆ. ಈ ಪ್ರಪಂಚನೇ ಸೌಂಡ್ ಇಂದ ಕ್ರಿಯೇಟ್ ಆಯ್ತು ಅಂತಿದೆಯಲ್ಲ. ಶಂಖ್ಯಾಯ ಚ ಪಶುಪತಯೇ ಚ ನಮ ಉಗ್ರಾಯ ಚ ಭೀಮಾಯ ಚ ನಮೋ ಗ್ರೇ ವದಾಯ ಚ ದೂರೇ ವದಾಯ ಚ ನಮೋ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರುವಂಥದ್ದು ಇದು ಚಾಮರಾಜನಗರ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ವಿಶ್ವ ಪ್ರಸಿದ್ಧವಾದಂತಹ ಚಾಮರಾಜೇಶ್ವರ ದೇವಾಲಯ ಸ್ನೇಹಿತರೆ. ಸುಮಾರು 200ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಹೊಂದಿರುವಂತಹ ಸುಂದರವಾದ ವಾಸ್ತುಶಿಲ್ಪ ಒಳಗೊಂಡಿರುವಂತಹ ದೇವಸ್ಥಾನ, ಮಹಾರಾಜರ ಕಾಲದ್ದು. ಹೇಗಿದೆ ನೋಡೋಣ. ನಮ್ಮ ಜೊತೆಗೆ ಕೃಷ್ಣ ವೆಂಕಟಸ್ವಾಮಿ ಅವರು ಈ ಭಾಗದ ನಮ್ಮ ಗೆಳೆಯರಿದ್ದಾರೆ. ಅವರು ಅಮೆರಿಕದ ಶಿಕಾಗೋ ನಗರದಲ್ಲಿ ನೆಲೆಸಿರ್ತಾರೆ. ಈ ದೇವಸ್ಥಾನ ನೋಡೋಣಂತೆ, ಆಮೇಲೆ ಮಿಕ್ಕಿದ್ ಮಾತಾಡೋಣ. ಸರ್ ನೋಡಿ, ನಿಮ್ಮ ಮನೆ ಪಕ್ಕದಲ್ಲೇ ಇದೆ ಈ ದೇವಸ್ಥಾನ. ಅದೇ ಬಹಳ ಸಂತೋಷ ಆಗುತ್ತೆ. ಅಲ್ಲಿಂದ ನಮ್ಮ ಮನೆಯಿಂದ ನೋಡಿದ್ರೆ ದೇವಸ್ಥಾನದ ಗೋಪುರ ಕಾಣುತ್ತೆ, ನಮಸ್ಕಾರ ಮಾಡ್ಬೋದು. ಬಹಳ ಸಂತೋಷವಾದ ವಿಷಯ. ಇಲ್ಲಿ ಬಹಳ ಇದೆಲ್ಲ ಹಾಕ್ತಾರೆ, ಸುಪ್ರಭಾತ ಎಲ್ಲ ಹಾಕ್ತಾರೆ ಬೆಳಗ್ಗೆ. ಈ ವಾತಾವರಣ ಬಹಳ ಚೆನ್ನಾಗಿದೆ ಸರ್. ಮುಂದೆ ಬಹಳ ಜನ ದೇವಸ್ಥಾನ ಮುಂದೆ ಬಂದು ವಾಕಿಂಗ್ ಮಾಡ್ತಾರೆ. ಬಹಳ ಭಕ್ತಾದಿಗಳೆಲ್ಲ ಒಳಗಡೆ ಬರ್ತಾರೆ. ಬನ್ನಿ ಹೋಗೋಣ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಇವರು ಇಲ್ಲಿಗೆ ಒಂದೊಂದು ಕಮಿಟಿ ಇದಾಗಿದ್ದಾರೆ. ಶ್ರೀನಿವಾಸ್ ಗೌಡ್ರು ಅಂತ ಸರ್. ನಮಸ್ಕಾರ. ಇವರು ಬಹಳ ಮಾಹಿತಿ ತಮ್ಗೆ ಹೇಳ್ತಾರೆ. ಶ್ರೀನಿವಾಸ್ ಗೌಡ್ರೆ, ನಮಸ್ಕಾರ. ಹೇಗಿದ್ದೀರಿ? ಬರ್ಬೋದಾ? ಮತ್ತೆ ಮಾಡ್ಬಿಡೋಣ. ಬನ್ನಿ. ಏನು ದೇವಸ್ಥಾನ ಸರ್ ಇದು? ತುಂಬಾ ಅದ್ಭುತವಾದ ದೇವಸ್ಥಾನ. ನಮಸ್ಕಾರ. ಇವರು ಬಹಳ ಹಿಂದಿನ ಕಾಲದ ಅರ್ಚಕರು. ಅಣ್ಣಾಜಿ ಅಂತ ಕರಿತೀವಿ. ಅಣ್ಣಾಜಿ ಅಂತ. ಅವರಿಗೆ ಒಂದು 90 ವರ್ಷ ಆಗಿದೆ. 90 ಆಗಿದೆಯಾ? 83 ವರ್ಷ ಆಗಿದೆ. ಇಲ್ಲಿ ಬಹಳ ವರ್ಷದಿಂದ ಶಿವನಿಗೆ ಅರ್ಚನೆ ಮಾಡ್ತಾರೆ. 4 ತಲೆಯಿಂದ ಬಂದಿದೆ. 4 ತಲೆಮಾರೆ. ನಾನು, ನಮ್ಮ ತಂದೆ, ತಾತ, ಮುತ್ತಾತ. ಕೃಷ್ಣದೇವ ವೆಂಕಟರಾಮಯ್ಯ ಶರ್ಮಾಣಂ ಅಂತ, ವಸುರ್ಧ ಆದಿತ್ಯ ರೂಪಾಣಂ ಅಂತ 3-4 ತಲೆಯಿಂದ ಮಾಡ್ತಾ ಇದ್ದೇನೆ ನಾನು. ಆಯ್ತು, ಪೂಜೆ ಮಾಡಿ. ಬರ್ಬೋದಾ ಒಳಗಡೆ? ಬನ್ನಿ ಸರ್, ಬನ್ನಿ. ಇವರು ರಾಮಕೃಷ್ಣ ಅಂತ ನಮ್ಮ ಮನೆ ಆಪ್ತ. ಇವರು ಇದ್ರು ವೆಂಕಣ್ಣ ಭರದ್ವಾಜರು ಅಂತ. ಅವ್ರನ್ನ ದ್ವಿತೀಯ ಪುತ್ರ. ಕರೆಕ್ಟಾ? ತೃತೀಯ ಪುತ್ರ. ನಮ್ಮ ಮನೆ ಪೂಜೆಗೆ ಮಾಡಕ್ ಬರ್ತಿದ್ರು. ನಮಗೆಲ್ಲ ಗುರುಗಳವರು ವೆಂಕಣ್ಣ ಭಟ್ರು, ವೆಂಕಣ್ಣ ಭರದ್ವಾಜರು ಅಂತ ಕರೀವಿ. ಇದು ಸಂಧ್ಯಾವನ್ನೆಲ್ಲ ಹೇಳ್ಕೊಟ್ಟವ್ರು ಅವರು. ಅವರ 3ನೇ ಪುತ್ರ. ಋಗ್ವೇದ. ನಾವೆಲ್ಲ ಋಗ್ವೇದಿಸು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ಜುಜೇ ಪೌರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿ ಮಹಾ. ಪರಮೇಶ್ವರ ನಾಮಧೇಯಸ್ಯ ರವಿರಾಜ ನಾಮಧೇಯಸ್ಯ ಗಿರೀಶ್ ನಾಮಧೇಯಸ್ಯ ಕನ್ನಡಿಗರು. ಹೌದು. ಆಸ್ತಿ ಕನ್ನಡಿಗ ಮಹಾಜನಾನಾಂ ಕ್ಷೇಮಾಸ್ತಿ ವಿಜಯ ಆಯುರಾರೋಗ್ಯೈಶ್ವರ್ಯಾವೃದ್ಧ್ಯರ್ಥಂ ಅಷ್ಟೋತ್ತರ ಶತ ದಿವ್ಯ ನಾಮಭೂತಾಂತ ಕರಿಷ್ಯೆ. ದೇವಾನಾಂ ಕವ್ಯ ಪ್ರಾರ್ಥ್ಯವಾಸಃ ಶತಮಾನಂ ಭವತಿ ಶತಾಯುಃ ಪುರುಷಸ್ಯೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಧೀಮಂಗಲೇರ್ಹ್ಯಂ ವಧೂರ್ಯಮಾಂಸುಂ ಸಮೇತ ಪಶ್ಯತ ಸೌಭಾಗ್ಯಂ ತತ್ಮೇ ತತ್ವಾಯ ತತಂ ವಿಪರೇತನ ದೀರ್ಘಾಯುಷ್ಮಂಗಲ್ಯಾಭಿವೃದ್ಧಿರಸ್ತು. ದೀರ್ಘಾಯುಷ್ಮಾನ್ ಸಮೇತ ಚಾಮರಾಜೇಶ್ವರ ಸ್ವಾಮಿಯುತ ಪೂರ್ಣ ಅನುಗ್ರಹ ಪ್ರಸಾದ ಸಿದ್ಧಿರಸ್ತು. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಚಾರಂ ಶ್ರೀನಿವಾಸ್ ಗೌಡ ಅಂತೇಳಿ.
ನಾನು ಈ ಚಾಮರಾಜೇಶ್ವರ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಸದಸ್ಯರು ನಾನು. ಈ ಚಾಮರಾಜೇಶ್ವರ ಮತ್ತು ಈ ದೇವಾಲಯ ಎಷ್ಟು ಪುರಾತನವಾದದ್ದು, ಇದರ ಹಿನ್ನೆಲೆ ಇತಿಹಾಸದ ಬಗ್ಗೆ ಸ್ವಲ್ಪ ಮಾತಾಡಬಹುದಾ? ಈ ದೇವಸ್ಥಾನ 1826ನೇ ಇಸ್ವಿನಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು, ಮೈಸೂರು ಅರಸರಾದಂಥ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಅವರ ತಂದೆಯ ನೆನಪಿಗೋಸ್ಕರ ಈ ದೇವಸ್ಥಾನವನ್ನು ಕಟ್ಟಿಸಿದ್ರು. ಹಿಂದೆ ಈ ಊರಿಗೆ ಹರಿಕೊಟಾರ ಅಂತ ಹೆಸರಿತ್ತು. ಈ ಊರಿಗೆ ಹರಿಕೊಟಾರ ಅಂತ ಹೆಸರಿತ್ತು. ಆ ನಂತರದಲ್ಲಿ 1818ನೇ ಇಸ್ವಿನಲ್ಲಿ ಇದನ್ನ ಹರಿಕೊಟಾರ ಅಂತಿದ್ದ ಊರನ್ನ ಚಾಮರಾನಗರ ಅಂತ ಇದನ್ನ ಬದಲಾವಣೆ ಮಾಡಿದ್ರು. ಈ ಹೆಸರು ಹೊಸ ಹೆಸರಿಟ್ರು 1818ರಲ್ಲಿ ಇದು ಚಾಮರಾನಗರ ಅಂತ ಆಯ್ತು. ಅಂದ್ರೆ ಚಾಮರಾಜನಗರ ಅಂತ ಹೆಸರು ಬಂದು 200 ವರ್ಷ ದಾಟ್ಬಿಟ್ಟಿದೆ. 200 ವರ್ಷ ಆಗಿ ಈ ದೇವಸ್ಥಾನಕ್ಕೆ ಈ ವರ್ಷ 200ನೇ ವರ್ಷ. ಈ ದೇವಸ್ಥಾನ ಕಟ್ಟು 200ನೇ ವರ್ಷ ಈಗ. ದ್ವಿಶತಮಾನೋತ್ಸವ. ಈಗ ನನಗನ್ಸುತ್ತೆ ಈ ತಿಂಗಳ ಕೊನೆಯಲ್ಲಿ ಅದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾವೆಲ್ಲ ಒಂದು ತೀರ್ಮಾನ ಮಾಡ್ತಾ ಇದೀವಿ ಈಗ. ಮತ್ತೆ ಇದನ್ನ ಕಟ್ಟಿದ್ ಯಾಕೆ, ಏನು, ಮತ್ತೆ ಇಲ್ಲಿನ ದೇವ್ರ ಬಗ್ಗೆ ಒಂದಷ್ಟು ಮಾತಾಡಬಹುದು? ಇದು ಅವರ ತಂದೆ, ಅದೇ ನಾನು ಅವ್ರ 10ನೇ ಕಾಸ ಚಾಮರಾಜ ಒಡೆಯರ್ ಅಂತ ಅಂದ್ಬಿಟ್ಟು ಅವರು ಇಲ್ಲಿ ಜನನ ಮಂಟಪ ಅಂತಿದೆ ಪಕ್ಕದಲ್ಲೇ. ಅವರು ಇಲ್ಲಿ ಅವರು ಹುಟ್ಟಿದ್ದಾರೆ. ಪಕ್ಕದಲ್ಲಿ ಜನನ ಮಂಟಪ ಅಂತಿದೆ. ಜನನ ಮಂಟಪ ಅಂತಿದೆ. ಅದಕ್ಕೆ ಅವರ ಹೆಸರನ್ನ ಈ ಊರಿಗಿಡಬೇಕು ಅಂತೇಳಿ ಇದನ್ನ ಚಾಮರಾನಗರ ಅಂತ ಹೆಸರಿಟ್ಟು ಈ ದೇವ್ರಿಗೂ ಚಾಮರಾಜೇಶ್ವರ ಅಂತ ಹೆಸರನ್ನ ಇಟ್ಟಿದ್ದಾರೆ. ಅಂದ್ರೆ ಈಶ್ವರ ಮೂಲ ಈಶ್ವರ ಇದು ಈಶ್ವರ. ನಮ್ಮ ಹಿಂದೆ ನಂಜರಾಜೇಶ್ವರ ಅಂತಿದೆ, ಅದು ಕಾಶಿಯಿಂದ ಬಂದ ಪ್ರತಿಷ್ಠಾಪನೆ ಮಾಡಿದಂಥ ಲಿಂಗ. ಇದು ಶೃಂಗೇರಿ ಜಗದ್ಗುರುಗಳು ಈ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತೆ ಏನು ಈ ವಿಶೇಷ ದೇವಾಲಯ? ವಿಶೇಷ ಅಂತಂದ್ರೆ ನಮ್ಮ ಈ ಚಾಮರಾನಗರ ದಕ್ಷಿಣ ಭಾರತದಲ್ಲೇ ವಿಶೇಷವಾಗಿ ಇಲ್ಲಿ ಆಷಾಢ ಮಾಸದಲ್ಲಿ ಜಾತ್ರೆ ನಡೀತದೆ. ಲಕ್ಷಾಂತರ ಜನ ಈ ಜಾತ್ರೆಗೆ ಸೇರ್ತದೆ. ಯಾಕೆಂತಂದ್ರೆ ಈಗೆಲ್ಲೂ ಇಷ್ಟೊಂದು ಜನಸಂಖ್ಯೆ ಅಂತಂದ್ರೆ ಲಕ್ಷಾಂತರ ಜನ ಸೇರಿ ಈಗ ಸಾಮಾನ್ಯವಾಗಿ ಮೇ ತಿಂಗಳಲ್ಲಿ ಮದುವೆ ಕೊನೆ ಆಗಿರ್ತದೆ. ಏಪ್ರಿಲ್ ತಿಂಗಳಲ್ಲಿ ಮದುವೆ ಕೊನೆ, ಮದುವೆ ಮುಗಿರ್ತದೆ. ಆ ನಂತರದಲ್ಲಿ ದಂಪತಿಗಳು ಸೇರೋದು ನಮ್ಮ ಜಾತ್ರೆನಲ್ಲೇ, ನಮ್ಮ ಈ ಚಾಮರಾಜೇಶ್ವರ ಜಾತ್ರೆನಲ್ಲಿ ದಂಪತಿಗಳು ಇಲ್ಲಿ ಬಂದು ಸೇರಿ ಅವರು ಜೊತೆಯಾಗಿ ಹಣ್ಣು ಜೋನೆಯನ್ನ ಈ ಭಗವಂತನಿಗೆ ಎಸಿತಾರೆ. ಆ ರಥಕ್ಕೆ ಎಸಿತಾರೆ. ಅದು ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ದಾಂಪತ್ಯ ಚೆನ್ನಾಗಿರ್ಬೇಕು, ಜೊತೆಗೆ ನಮ್ಮ ಮುಂದೆ ಹುಟ್ಟತಕ್ಕಂಥ ಮಕ್ಕಳು ಒಳ್ಳೆ ಮಕ್ಕಳಾಗಿ ಹುಟ್ಟಬೇಕು ಅಂತೇಳಿ ಆ ಒಂದು ಪ್ರತೀತಿ ಇಲ್ಲಿದೆ. ಹಾಗಾಗಿ ಆ ಒಂದು ಪರಂಪರೆ ಈ ಭಾಗದಲ್ಲಿ ನಡ್ಕೊಂಡ್ ಬರ್ತಾ ಇದೆ. ಇನ್ನೇನು ಇದೇ ತಿಂಗಳು 18ನೇ ತಾರೀಕಿಂದ ಈ ತಿಂಗಳು ಗಿರಿಜಾ ಕಲ್ಯಾಣ ಮಹೋತ್ಸವ ಅಂತೂ ನಡೀತದೆ. ನಮ್ಮ ರಾಮಕೃಷ್ಣ ಮಹಾರಾಜರು ಅವರ ಜವಾಬ್ದಾರಿ ತಗೊಂಡೆಲ್ಲ ಮಾಡ್ತಾರೆ. 18ನೇ ತಾರೀಕಿಂದ 23ನೇ ತಾರೀಕುವರೆಗೆ ಗಿರಿಜಾ ಕಲ್ಯಾಣ ಅಂದ್ರೆ ಶಿವನ್ಗೂ ಮತ್ತೆ ಪಾರ್ವತಿಗೂ ಇಲ್ಲಿ ಕಲ್ಯಾಣ ಆಗುತ್ತೆ. ಬಹಳ ವಿಶೇಷವಾಗಿರ್ತದೆ. 6 ದಿನಗಳ ಕಾಲ ಇಲ್ಲಿ ಕಾರ್ಯಕ್ರಮ ನಡೀತದೆ. ತುಂಬಾ ಚೆನ್ನಾಗಿದೆ. ಚಾಮರಾಜನಗರ ನಿಜವಾಗ್ಲೂ ಈ ದೇವಸ್ಥಾನ ಒಂದು ಐತಿಹಾಸಿಕವಾದಂಥ ಪರಂಪರೆ ಇದು. ಹಾಗಾಗಿ ಇದು ಇನ್ನು ಬಹಳಷ್ಟು ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕಾಗಿದೆ. ಅದಕ್ಕೆ ನಿಮ್ಮಂಥವರು ದಯವಿಟ್ಟು ಇದಕ್ಕೆ ಒಂದು ಒಳ್ಳೆ ಸಹಕಾರವನ್ನು ಕೊಡಬೇಕು ನಮಗೆ. ಮತ್ತು ಇದ್ರ ವಾಸ್ತುಶಿಲ್ಪ ಗಮನಿಸಿದ್ರು ಕೂಡ ಬಹಳ ವಿಶೇಷವಾದಂಥ ಕಂಬಗಳು, ಕೆತ್ತನೆಗಳೆಲ್ಲ ಇದೆ. ಅದು ಕೂಡ ಸುಂದರವಾಗಿದೆ. ಇದು ವಿಷ್ಣು ದೇವಾಲಯನೇ ಆಗ್ಬೇಕಾಗಿತ್ತು. ಇದು ನೀವು ಬೇಕಾದ್ರೆ ಇಲ್ಲಿ ನಮ್ಮ ವಾಸ್ತುಶಿಲ್ಪಗಳು ಇವೆಲ್ಲ ನೋಡಿ ಏನು ಹೇಳ್ತಿರೋದು, ಇವೆಲ್ಲ ಆ ಆಕಾರದಲ್ಲಿ ಇದು ರಚನೆ ಆಗಿರೋದು. ಆದ್ರೆ ಮಹಾರಾಜರ ಸ್ವಪ್ನದಲ್ಲಿ ಬಂದು ದೇವರು ಇದು ಶಿವನ ದೇವಸ್ಥಾನ ಆಗ್ಬೇಕು ಅಂತ ಹೇಳಿದ್ರಿಂದ ಶಿವನ ದೇವಸ್ಥಾನವಾಗಿ ಇದು ರಚನೆ ಆಗಿದೆ. ಸ್ವತಂತ್ರವಾಗಿ ನಡೀತಾ ಇದೆಯಾ ಅಥವಾ ಮುಜರಾಯಿ ಇಲಾಖೆಗೆ ಒಳಪಟ್ಟಂತ ದೇವಸ್ಥಾನ. ಹಿಂದೆ ಇದು ಮೈಸೂರು ಮಹಾರಾಜರು ನಡೆಸ್ಕೊಂಡ್ ಬರ್ತಾ ಇದ್ರು. 47ರಲ್ಲಿ ಏನು ನಮ್ಮ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಬಹಳಷ್ಟು ದೇವಸ್ಥಾನಗಳು ಮುಜರಾಯಿಗೆ ಕೆಲವು ಸ್ವತಂತ್ರವಾಗಿ ಉಳ್ಕತ್ತು. ಇದು ಮುಜರಾಯಿ ಇಲಾಖೆಗೆ ಇದು ಬಂದಿದೆ. ವಿಶೇಷವಾಗಿ ಇದು ಕೋಮವರ ದೇವಸ್ಥಾನ. ಎಲ್ಲಾ ಕೋಮವರನ ಜನಗಳು ಸೇರಿ ಈ ಒಂದು ರಥೋತ್ಸವನ ಮಾಡ್ತೀವಿ ನಾವು ಇಲ್ಲಿ. ಒಬ್ಬರು ನಾಡದೇಶ ಶೆಟ್ರು ಅಂತಿರ್ತಾರೆ. ನಾವೆಲ್ಲ ಸೇರಿ ಒಬ್ಬರು ಜವಾಬ್ದಾರಿ ಕೊಟ್ಟಿರ್ತೀವಿ. ನಾಡದೇಶ ಶೆಟ್ರು ಅಂತಂದ್ರೆ ಅವರು ಇಲ್ಲಿ ಮುಖ್ಯಸ್ಥರು ಅಂತ. ಅಂದ್ರೆ ಈ ಭಾಗ ನಮ್ಮ ಹಳ್ಳಿಯ ಪರಂಪರೆ ಹೆಂಗೆ ಅಂತಂದ್ರೆ ಇವಾಗಿನ ಸರ್ಕಾರಗಳಿದೆ, ಕಾನೂನಿದೆ. ಹಿಂದೆ ಹೆಂಗಿತ್ತು ಅಂತಂದ್ರೆ ಒಂದು ಎಲ್ಲ ಯಜಮಾನರುಗಳು, ಎಲ್ಲ ಸಮೂಹದ ಯಜಮಾನರುಗಳು ಸೇರಿ ಒಬ್ಬರು ನಾಡದೇಶ ಶೆಟ್ರು ಅಂತ ಮಾಡಿ ಅವರ ಜವಾಬ್ದಾರಿ, ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಕೋಮರ್ನವರು ಸೇರಿ ಎಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಜಾತ್ರೆ ಮತ್ತು ಈ ದೇವಸ್ಥಾನ ಜೀರ್ಣೋದ್ಧಾರ, ಪೂಜೆ ಪುನಸ್ಕಾರಗಳನ್ನೆಲ್ಲ ನಾವು ನಿರಂತರವಾಗಿ ಮಾಡ್ಕೊಂಡ್ ಬರ್ತಾ ಇದೀವಿ. ಸೂಪರ್. ಅಂದ್ರೆ ಇಲ್ಲಿ ಜಾತಿ ಅದಿಲ್ವೇ ಇಲ್ಲ. ಇಲ್ಲಿ ಆ ಪ್ರಶ್ನೆನೇ ಬರೋದಿಲ್ಲ. ಅಲ್ಲಿ ಪ್ರತಿಯೊಂದು ಜಾತಿ, ಪ್ರತಿಯೊಬ್ಬ ವ್ಯಕ್ತಿನೂ ಬಂದು ಭಗವಂತನ ಇಲ್ಲಿ ಅವಕಾಶ ಮಾಡ್ತಕ್ಕಂಥ ಪದ್ಧತಿ ಇದೆ ಇಲ್ಲಿ. ಹಾಗಾಗಿ ವಿಶೇಷ ನಮ್ಮ ಚಾಮರಾಜೇಶ್ವರ ಅಂತಂದ್ರೆ ವಿಶೇಷ. ಆಮೇಲೆ ಇದಕ್ಕೊಂದು ಏನು ಇತಿಹಾಸ ಅಂತಂದ್ರೆ ಬಹಳಷ್ಟು ಜನ ಇಲ್ಲಿ ಬಂದು ಒಳ್ಳೊಳ್ಳೆ ಅಧಿಕಾರವನ್ನು ಪಡೆದಿದ್ದಾರೆ. ರಾಜಕಾರಣಿಗಳು ಬಹಳಷ್ಟು ಜನ ಇಲ್ಲಿ ಬಂದು ಸಂಕಲ್ಪ ಮಾಡಿ ಆನಂತರದಲ್ಲಿ ದೊಡ್ಡ ಸ್ಥಾನಮಾನಕ್ಕೆ ಹೋಗಿದಂತ ಇತಿಹಾಸಗಳು ಬೇಕಾದಷ್ಟಿದೆ. ಮಹಾರಾಜರು ಇದಕ್ಕೆ ಬಹಳ ಮುಖ್ಯವಾದ ಮೈಸೂರಿನ ಅರಸರು, ಮಹಾರಾಜರ ವಂಶಕ್ಕೆ ಸೇರಿದಂತ ದೇವಸ್ಥಾನ ಇದು. ಮೂಲತವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬರ್ತಿದ್ರ ಕಡೆ ಈ ದೇವಸ್ಥಾನ. ನಾಲ್ವಡಿ ಕೃಷ್ಣರಾಜ ಹಿಂದೆ ಬಂದಿದ್ರು ಅಂತ ನಾವು ಕೇಳಿದೀವಿ. ಬಟ್ ಜಯಚಾಮರಾಜ ಒಡೆಯರ್ ಅಂತೂ ಬಂದಿದ್ದಾರೆ ಇಲ್ಲಿಗೆ. ಜಯಚಾಮರಾಜೇಂದ್ರ ಒಡೆಯರ್ ಬಂದಿದ್ದಾರೆ. ಹಿಂದೆ ಇಲ್ಲಿ ಗಿರಿಜಾ ಕಲ್ಯಾಣಿಗೆ ಪಿಟೀಲ್ ಚೋಡಯ್ಯನವರು ದೊಡ್ಡ ವಿದ್ವಾಂಸಗಳು ಬಂದು ಇಲ್ಲಿ ಕಚೇರಿ ಕೊಟ್ಟಿದ್ದಾರೆ. ಹೌದು, ಇವ್ರ ತಂದೆಯವರು ಜೋಡಿದಾರ್ ಕೃಷ್ಣಸ್ವಾಮಿ ಅವರು ಅಂತಿದ್ರು. ಆಗ ಜೋಡಿದಾರ್ ಕುಟುಂಬ ಅಂತಂದ್ರೆ ಈ ಭಾಗದಲ್ಲಿ ಈ ಚಾಮರಾಜೇಶ್ವರ ದೇವಸ್ಥಾನಕ್ಕೆ ಇಡೀ ತಮ್ಮ ಸರ್ವಸ್ವವನ್ನು ಸಮರ್ಪಣೆ ಮಾಡಿದಂತ ಕುಟುಂಬ ಜೋಡಿದಾರ್ ಕೃಷ್ಣಸ್ವಾಮಿ ಅವರು. ಇವ್ರ ತಂದೆಯವರು. ಇವರು ಒಂದು ಬಹಳ ಈ ದೇವಸ್ಥಾನಕ್ಕೆ ಅವಿನಾಭಾವ ಸಂಬಂಧ ಇದೆ. ಇವರು
ಇವ್ರ ತಂದೆಯವರು ಏನು ಕೆಲಸ ಮಾಡ್ತಿದ್ದಾರೆ ಅವ್ರ ಮಕ್ಕಳು ಇವ್ರ ತಮ್ಮ ಬಾಲಸುಬ್ರಹ್ಮಣ್ಯ ಅಂತಿದ್ದಾರೆ, ಇವರಿಬ್ಬರು ಸಹ ಆ ಭಗವಂತನ ಸೇವೆನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಈಗ ಇತ್ತೀಚೆಗೆ ನಮ್ಮ ದೇವಸ್ಥಾನಕ್ಕೆ ಒಂದು ಜೀರ್ಣೋದ್ಧಾರ ಆಯಿತು. ಇಲ್ಲಿ ಒಂದು ಕುಂಭಾಭಿಷೇಕ ಅಂತ ಮಾಡಿದ್ವಿ. ಈ ನಮ್ಮ ದೇವಸ್ಥಾನ ಹೆಚ್ಚು ಕಮ್ಮಿ ಒಂದು 5 ವರ್ಷ ಇತ್ತೀಚಿನ ದಿನಗಳಲ್ಲಿ ನಾವು ಜಾತ್ರೆ ಮಾಡೋದಕ್ಕೆ ಆಗಲಿಲ್ಲ. ಇಲ್ಲಿ ಒಂದು ಆಕಸ್ಮಿಕವಾಗಿ ನಮ್ಮ ದೇವಸ್ಥಾನಕ್ಕೆ ಅಂದರೆ ರಥಕ್ಕೆ ಒಂದು ಬೆಂಕಿ ಬಿದ್ದು 5 ವರ್ಷ ನಾವು ರಥೋತ್ಸವ ಮಾಡೋಕ್ಕಾಗಿಲ್ಲ. ಆ ನಂತರದಲ್ಲಿ ನಾವು ಇಲ್ಲೆಲ್ಲ ಶಾಸ್ತ್ರನ ಕೇಳಿದಾಗ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು, ಇದು ಕುಂಭಾಭಿಷೇಕ ಆಗಬೇಕು ಅಂತೇಳಿ ಪ್ರಶ್ನೆ ಬಂತು. ಆ ನಂತರದ ಕಳೆದ ಒಂದು 3-4 ವರ್ಷಗಳ ಹಿಂದೆ ಇಲ್ಲಿ ಒಂದು ದೊಡ್ಡ ಕುಂಭಾಭಿಷೇಕ ನಡೀತು. ಅಂದರೆ ಎಲ್ಲ ಜನಗಳ ಸೇರಿ ಅದಕ್ಕೆ ಉದಾರವಾಗಿ ಸಹಾಯ ಮಾಡಿದಂಥವ್ರು ನಮ್ಮ ಜೋಡಿದಾರರು ಕೃಷ್ಣಸ್ವಾಮಿ ಅವರು ಮನತಂದ ಇವರ ಅಣ್ಣ ತಮ್ಮ ಇವರಿಬ್ಬರೂ ಆ ಒಂದು ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲಾಗಿ ಲಕ್ಷಾಂತರ ರೂಪಾಯಿ ದುಡ್ಡುಗಳನ್ನ ಉದಾರವಾಗಿ ಕೊಟ್ಟು ಈ ಒಂದು ಕಾರ್ಯ ಯಶಸ್ವಿಯಾಗಿ ನಡೆದಕ್ಕೆ ಅವರು ಸಹಕಾರವನ್ನು ಕೊಟ್ಟಿದ್ದಾರೆ. ಈ ದೇವಸ್ಥಾನ ಪುನರುದ್ಧಾರ ಮಾಡೋಕ್ಕೆ ಪುಟ್ಟರಂಗ ಶೆಟ್ಟರು ಬಹಳ ಕಾರಣ. ಕೋಟ್ಯಾಂತರ ರೂಪಾಯಿ ಖರ್ಚಾಗಿದೆ ಇದಕ್ಕೆ. ನಗರದ ಶಾಸಕರು ಇದನ್ನ ಉದ್ಧಾರ ಮಾಡೋಕ್ಕೆ ಅವರ ಕಾಂಟ್ರಿಬ್ಯೂಷನ್ ಬಹಳ ಜಾಸ್ತಿ ಇದೆ. ಅವರು ಮುಂದೆ ನಿಂತು ಹಣ ಕಲೆಕ್ಟ್ ಮಾಡಿ ಸ್ಯಾಂಕ್ಷನ್ ಮಾಡಿಸಿದ್ದಾರೆ. ಹಾಗೇನೆ ಇಲ್ಲಿ ರಥ ಇದಾಗಿತ್ತು ಅಂತ ಹೇಳಿದ್ರಲ್ಲ, ಶಿಥಿಲವಾಗಿತ್ತು ಅಂತ, ಅದನ್ನು ತಿರ್ಗಾ ಮಾಡಿಸೋಕ್ಕೂ ಅವರೇ ಕಾರಣ. ಅವರು ಈ ದೇವಸ್ಥಾನಕ್ಕೆ ಮಾಡಿದಂಥ ಕಾಂಟ್ರಿಬ್ಯೂಷನ್ ಭಾಳ ಜಾಸ್ತಿ ಆಗಿದೆ. ಇವರು ಮತ್ತು ಭಾಳ ಇವರ ಸಹಚರರು ನೇತೃತ್ವದಲ್ಲಿ ಭಾಳ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಚ ನಮೋ ವನ್ಯಾಯ ಚ ಕಕ್ಷಾಯ ಚ ನಮೋ ಪ್ರತಿಶ್ರವಾಯ ಚ ನಮ ಆಶುಷೇಣಾಯ ಚ ಆಶುರತಾಯ ಚ ನಮ ಶೂರಾಯ ಚ ವಿಂದತೆ ಚ ನಮೋ ವರ್ಮಿಣೆ ಚ ವಿರೋಧಿನೆ ಚ ನಮೋ ಕವಚಿನೆ ಚ ನಮೋ ಶ್ರುತಾಯ ಚ ಶ್ರುತಸೇನಾಯ ಚ ನಮೋ ದಂದುಭ್ಯಾಯ ಚ ಹನನ್ಯಾಯ ಚ ನಮೋ ದೃಷ್ಟವೇ ಚ ಪ್ರಮಶಾಯ ಚ ನಮೋ ದೂತಾಯ ಚ ಪ್ರೈತಾಯ ಚ ನಮೋ ನಿಷಂಗಿಣೆ ते च नमस्तीक्ष्णीष्णवेदिने च नमः स्वायुधाय च सुधन्वने च नमः श्रुत्याय च पत्याय च नमः काट्याय च नीप्याय च नमः सूद्याय सरस्याय च नमो नाद्याय च वैशन्त्याय च नमः कूप्याय च वट्याय च नमो वर्ष्याय च नमो ह्याय च विद्युत्याय च नमः दीप्त्याय च तप्याय च नमो वास्त्याय च रेश्म्याय च नमो वास्तव्याय च वास्तुपाय च हर हर नमः सोमाय च रुद्राय च नमस्ताम्राय च अरुणाय च नमः शङ्ख्याय च पशुपतये च नमः उग्राय च भीमाय च नमो ग्रे वदाय च दूरे वदाय च नमो अन्ते च हनीयसे च नमो वृक्षेभ्यो हरिकेशेभ्यो नमस्ताराय नमः शम्भवे च मयो भवे च नमः शङ्कराय च मयस्कराय च नमः शिवाय च शिवतराय च नमः तीर्थ्याय च कूल्याय च नमः पार्याय च वार्याय च नमः प्रतरणाय च उतरणाय च नमः आतार्याय च लाध्याय नमः षष्ठ्याय च फेन्याय च नमः शिखत्याय च प्रवाक्याय च. ಏನು ಗುರುಗಳು ಇದು ಶ್ರೀರುದ್ರ ಅಂತ, ಶ್ರೀರುದ್ರ ಚಮಕ. ಇದು ಯಜುರ್ವೇದದಲ್ಲಿ ಮಧ್ಯಭಾಗದಲ್ಲಿ ಬರುತ್ತೆ. ಇದು ಋಗ್ವೇದದಲ್ಲಿ ಇಲ್ಲ, ಯಜುರ್ವೇದದಲ್ಲಿ ಬರುತ್ತೆ. ಸೊ ಇವರೆಲ್ಲ ಡೈಲಿ ಒಂದು ಪಾರಾಯಣ ಮಾಡ್ತಾರೆ. ನಾನು ಕಲಿತೆ, ಅಮೆರಿಕ ಆಗೋದ್ಮೇಲೆ ಕಲಿತೆ. ನಾನು 5 ವರ್ಷ ಕಲಿತೆ ಪಾರಾಯಣ ಮಾಡೋಕ್ಕೆ. ಯಜುರ್ವೇದ, ಋಗ್ವೇದ ಯಜುರ್ವೇದ ಕಲ್ತಿದ್ದೀನಿ. ಎರಡು ಕಲ್ತಿದ್ದೀನಿ. ಅಮೆರಿಕದಲ್ಲಿ ಕಲಿತೆ. ಇಲ್ಲಿ ನಂಗೆ ಗೊತ್ತಿರಲಿಲ್ಲ. ಇದೆಲ್ಲ ನಮ್ಗೆ ಯಾಕೆ ಬೇಕು ಅಂತ ಬಿಟ್ಟಿಲ್ಲ. ಇಲ್ಲಪ್ಪ, ಅಲ್ಲಿ ದೇವಸ್ಥಾನಗಳಿದೆ, ಪಾಠ ಹೇಳ್ಕೊಡೋರು ಇದ್ದಾರೆ. ನಾನು 5 ವರ್ಷ ಕಲಿತೆ. ಇವರೆಲ್ಲ ನಮಗಿಂತ ಭಾಳ ನಿಷ್ಠಾವಂತರು, ಡೈಲಿ ಬಂದು ಪೂಜೆ ಮಾಡ್ತಾರೆ. ಇವರು ನಮಗೆ ಭಾಳ ಆಪ್ತರು. ಇವರು ನಮ್ಮ ಮನೇಲೆ ಬಾಡಿಗೆಗಿದ್ದವರು. ಇವ್ರ ಅಣ್ಣ, ನಾನು ಸ್ನೇಹಿತರು. ಇವರು ನನ್ನ ಜೊತೆ ಸ್ನೇಹಿತರು, ನಮ್ಮ ಜೊತೆ ಬೆಳೆದವರು ಇವರು. ಅಲ್ಲ ಗುರುಗಳು, ಈಗ ನೀವು ಯಜುರ್ವೇದದ ಒಂದು ಭಾಗ ಹೇಳ್ತಿದ್ದೀರಲ್ಲ, ಇದನ್ನು ಪಾರಾಯಣ ಮಾಡೋದ್ರಿಂದ ಏನು ಇದು? ನೀವು ಅದನ್ನ ಕೇಳ್ತಾ ಇರಿ, ನಿಮ್ಗೆ ಗೊತ್ತಾಗುತ್ತೆ ಬೆನಿಫಿಟ್ಸು. ವೈಬ್ರೇಷನು, ಇಲ್ಲಿ ವೈಬ್ರೇಷನ್ನೇ ಚೇಂಜ್ ಆಗಿಬಿಡುತ್ತಲ್ಲ ಪಾರಾಯಣ ಮಾಡ್ತಾ. ಒಂದು 10 ಜನ 11 ಜನ ಸೇರಿ ಪಾರಾಯಣ ಮಾಡಿದ್ರೆ ಈ ಟೆಂಪೋ ಚೇಂಜ್ ಆಗಿಬಿಡುತ್ತೆ. ಹೌದು, ಮನಸ್ಸಿನ ಮೇಲೆ ಪರಿಣಾಮನೂ ಬೀರುತ್ತೆ. ಖಂಡಿತ ಇದೆ. ಇದು ನೀವು ಇದರಲ್ಲಿ ಉಸಿರಾಡಿ ವ್ಯಾಯಾಮ ಮಾಡ್ತಿರಲ್ಲ, ಅದು ಪ್ರಾಣಾಯಾಮ ಮಾಡ್ತಿರಾಗ ಎಫೆಕ್ಟ್ ಇದೆಯಲ್ಲ, ಅದೇ ಥರ ಈ ಸೌಂಡಿಂದ ಎಫೆಕ್ಟ್ ಇದೆ. ಈ ಪ್ರಪಂಚನೇ ಸೌಂಡಿಂದ ಕ್ರಿಯೇಟ್ ಆಯ್ತು ಅಂತಿದೆಯಲ್ಲ, ನಾದ ಬ್ರಹ್ಮ ಕೇಳಿದ್ದೀರಾ? ಅದು ಸೌಂಡಿಂದಾನೇ ಪ್ರಪಂಚ, ಇದು ಯೂನಿವರ್ಸ್ ಕ್ರಿಯೇಟ್ ಆಗಿದ್ದು ಅಂತ ಇದರಲ್ಲಿ ಹೇಳುತ್ತೆ. ಹಾಗಾದ್ರೆ ಈ ನಮ್ಮ ಸನಾತನದ ಕೆಲವು ಈ ಥರದ್ದು ಇದಾವಲ್ಲ, ಯಜುರ್ವೇದ, ಋಗ್ವೇದ, ಯಜುರ್ವೇದ ಎಲ್ಲ ವೇದದವರು ಹೇಳ್ತಾರೆ. ಇದು ರುದ್ರ ಚಮಕ ಎಲ್ಲ ವೇದದವರು ಹೇಳ್ತಾರೆ. ಇದು ಯಜುರ್ವೇದದಲ್ಲಿ ಬರುತ್ತೆ, ಮಧ್ಯಭಾಗದಲ್ಲಿ ಬರುತ್ತೆ. ಈಗ ನಮ್ಮ ಯಜುರ್ವೇದ, ಋಗ್ವೇದ ಅಥವಾ ವೇದಗಳು ಮತ್ತು ಉಪನಿಷತ್ತು, ಇವುಗಳಿಗೆ ವೈಜ್ಞಾನಿಕ ಆಧಾರನೂ ಇದೆ.
ಇದೆ, ಖಂಡಿತ ಇದೆ. ಮೊದಲು ಋಗ್ವೇದ ಬಂತು, ಸುಮಾರು 18,000 ಹೇಳೋದು 18,000 ಇಯರ್ಸ್ ಬಿಫೋರ್ ಬಂತು ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಇದೆ ಅಂತ ಕೆಲವರೆಲ್ಲ ಹೇಳ್ತಾರೆ. ಆಮೇಲೆ ಯಜುರ್ವೇದ ಬಂತು. ಸೊ ಋಗ್ವೇದದಲ್ಲಿ ಒಂದು 10,000 ಚಿಲ್ಲರೆ, 10,360 ಏನೋ ಪೊಯಮ್ಸ್ ಇದೆ. ಯಜುರ್ವೇದದಲ್ಲಿ ಅರ್ಧ ಇದೆ, ಸಾಮವೇದದಲ್ಲಿ ಅದಕ್ಕೆ ಅರ್ಧ, ಅಥರ್ವಣದಲ್ಲಿ ಅದಕ್ಕೆ ಅರ್ಧ, ಹಾಗೆ ಇದೆ. ಭಾಳ ವಾಲ್ಯೂಮಿನಸ್ಸು. ಸೊ ನಮ್ಮ ವೇದಗಳನ್ನ ಕ್ಲಾಸಿಫೈ ಮಾಡಿದವರು ವೇದವ್ಯಾಸರು. ನಿಮಗೆ ಗೊತ್ತಿರ್ಬೋದು, ಇದೆಲ್ಲ ಕೇಳಿರ್ಬೋದು. ಇಲ್ಲ, ಏನು ಗೊತ್ತಿಲ್ಲ ನಮಗೆ. ಸೊ ನಮ್ಮಲ್ಲಿ ವೇದವ್ಯಾಸರು ಅಂತ ಇದ್ದರು. ಅವರು ಮಹಾಭಾರತದ ಕಾಲದಲ್ಲಿ ಇದ್ದವರು. ಅವರು ವೇದಗಳನ್ನ ಡಿವೈಡ್ ಮಾಡಿದ್ರು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ. ಆ ವೇದಗಳು ನಮಗೆ 2 ರಾಮಾಯಣ ಮಹಾಭಾರತ 2 ಪುರಾಣ ಗ್ರಂಥಗಳಿದೆ, ಇತಿಹಾಸಗಳು. ಆಮೇಲೆ 18 ಪುರಾಣ ಇದೆ. ನಮ್ಮಲ್ಲಿ ವಾಲ್ಯೂಮ್ ಭಾಳ ಜಾಸ್ತಿ ಇದೆ. ನಮ್ಮ ಸನಾತನ ಧರ್ಮಕ್ಕೆ ಭಾಳ ದೊಡ್ಡ ವಾಲ್ಯೂಮ್ಸ್ ಇದೆ, ಗ್ರಂಥಗಳು ಭಾಳ ಜಾಸ್ತಿ ಇದೆ. ನೀವು ಎಲ್ಲ ಓದೋಕ್ಕಾಗಲ್ಲ, ಒಂದು ಜನ್ಮದಲ್ಲಿ ಓದೋಕ್ಕಾಗಲ್ಲ. ಸೊ ರಾಮಾಯಣ ಮಹಾಭಾರತ ನಮಗೆಲ್ಲರಿಗೂ ಗೊತ್ತು, ಅನುವಾದ ಆಗಿದೆ, ಕನ್ನಡದಲ್ಲಿ ಅನುವಾದ ಆಗಿದೆ. ಆಮೇಲೆ 108 ಉಪನಿಷತ್ತುಗಳಿದೆ. ಅದರಲ್ಲಿ 10 ಉಪನಿಷತ್ತು ಗೊತ್ತಿರೋದು, ಯಾಕೆಂದರೆ ಶಂಕರಾಚಾರ್ಯರು ಅದಕ್ಕೆ ಭಾಷ್ಯ ಬರೆದಿದ್ದಾರೆ, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಆಮೇಲೆ ಅಫ್ಕೋರ್ಸ್ ಮಹಾಭಾರತದ ಒಂದು ಭಾಗ ನಿಮಗೆ ಭಗವದ್ಗೀತೆ. ಸೊ ನಮಗೆ ಇಷ್ಟೊಂದು ವಾಲ್ಯೂಮ್ ಇದೆ ಓದೋಕ್ಕೆ. ಒಂದು ಜನ್ಮದಲ್ಲಿ ಓದೋದು ನೀವು ಕಂಪ್ಲೀಟಾಗಿ. ಈಗ ನಮ್ಮ ಜಗದ್ಗುರುಗಳು ಶಂಕರಾಚಾರ್ಯಗಳಿದೆಯಲ್ಲ, ಅವರೆಲ್ಲ ಎಲ್ಲ ಓದಿರ್ತಾರೆ. ಬಿಕಾಸ್ ಅವ್ರಿಗೆ ಅದೇ ಕೆಲಸ, ಅದೇ ಡ್ಯೂಟಿ ಅವರಿಗೆ. ನಮ್ಮಂಥವರೆಲ್ಲ ಒಂದು ಸ್ವಲ್ಪ ಋಗ್ವೇದ ಕಲಿತೀವಿ, ಸ್ವಲ್ಪ ಯಜುರ್ವೇದ ಕಲಿತೀವಿ. ನಾನು ಸ್ವಲ್ಪ ಉಪನಿಷತ್ಸ್ ಎಲ್ಲ ಕಲ್ತಿದ್ದೀನಿ, ಒಂದು 10 ಉಪನಿಷತ್ಸ್ ಕಲಿಸಿದ್ದೀನಿ. ಸೊ ಅರ್ಥ, ಅದು ಏನು ಅರ್ಥ ಅದೆಲ್ಲ ತಿಳ್ಕೊಳಕ್ಕೆ ನೋಡ್ತಾ ಇದ್ದೀನಿ, ಇನ್ನೂ ಕಲಿತಾ ಇದ್ದೀನಿ. ಇನ್ನೂ ಐ ಆಮ್ ಸ್ಟಿಲ್ ಎ ಸ್ಟೂಡೆಂಟ್. ಇದು ಒಂದು 5 ವರ್ಷ ಪಾಠ ಆಯಿತು. ಆಯಿತು, ಭಾಳ ಸಂತೋಷ ಸರ್, ಖುಷಿ ಆಯಿತು ನೋಡಿ. ನೀವು ಹೇಳ್ತಿರ್ಬೇಕಾದ್ರೆ ನನಗೂ ಆ ವೈಬ್ರೇಷನ್ ಫೀಲ್ ಆಯಿತು. ಧನ್ಯವಾದ.